ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಪ್ರತಿ ಮಾಸದಲ್ಲೂ ಕೂಡ 2 ಏಕಾದಶಿ ಆಚರಣೆಯನ್ನು ಮಾಡ್ತೀವಿ. ಒಂದು ಕೃಷ್ಣ ಪಕ್ಷದ ಏಕಾದಶಿ, ಮತ್ತೊಂದು ಶುಕ್ಲ ಪಕ್ಷದ ಏಕಾದಶಿ. ಈ ಬಾರಿ ಜುಲೈ ತಿಂಗಳಿನಲ್ಲಿ ಆಷಾಢ ಕೃಷ್ಣ ಪಕ್ಷದ ಏಕಾದಶಿಯನ್ನು ಯೋಗಿನಿ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಯೋಗಿನಿ ಏಕಾದಶಿಯ ಮಹತ್ವವೇನು, ಹಾಗೆಯೇ ಏಕಾದಶಿ ಯಾವ ದಿನ ಬಂದಿದೆ, ಏಕಾದಶಿಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ, ಜೊತೆಗೆ ಪಾರಣ ಸಮಯ ಅಂದರೆ ಏಕಾದಶಿಯಂದು ಉಪವಾಸದ ಆಚರಣೆಯನ್ನು ಮಾಡಿರ್ತೀವಿ, ಆ ಏಕಾದಶಿಯ ಉಪವಾಸವನ್ನು ಮುಕ್ತಾಯ ಮಾಡುವಂಥ ಸಮಯ ಯಾವ ದಿನ ಬಂದಿದೆ, ಹಾಗೆಯೇ ಆ ಏಕಾದಶಿ ಉಪವಾಸದ ಮುಕ್ತಾಯದ ಸಮಯವೇನು ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಏಕಾದಶಿಯಂದು ಉಪವಾಸವಿದ್ದು ಭಗವಂತನಾದ ವಿಷ್ಣುವಿನ ಆರಾಧನೆಯನ್ನು ಮಾಡುವುದರಿಂದ ನಮ್ಮ ಸಕಲ ಪಾಪಗಳು ಕೂಡ ದೂರವಾಗುತ್ತವೆ. ಅದೇ ರೀತಿಯಾಗಿ ಈ ಯೋಗಿನಿ ಏಕಾದಶಿಯು ಕೂಡ ಅಷ್ಟೇ ಮಹತ್ವವನ್ನು ಹೊಂದಿದೆ. ಈ ಏಕಾದಶಿ ಆಚರಣೆಯನ್ನು ಮಾಡುವುದರಿಂದ ಎಲ್ಲ ಪಾಪಗಳು ನಾಶವಾಗಿ ಅಪಾರವಾದ ಆಧ್ಯಾತ್ಮಿಕ ಪುಣ್ಯ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಈ ಯೋಗಿನಿ ಏಕಾದಶಿಯ ವ್ರತವನ್ನು ಆಚರಿಸುವಂಥವರಿಗೆ 88,000 ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದಷ್ಟು ಪುಣ್ಯ ದೊರೆಯುತ್ತದೆ ಅಂತೆ. ಅಂದರೆ ಈ ಒಂದು ಯೋಗಿನಿ ಏಕಾದಶಿಯ ಉಪವಾಸದ ಆಚರಣೆಯನ್ನು ನಾವು ಕಟ್ಟುನಿಟ್ಟಾಗಿ ಮಾಡಿ ಭಗವಂತನ ವಿಷ್ಣುವಿನ ಆರಾಧನೆಯನ್ನು ಆ ದಿನ ಮಾಡುವುದರಿಂದ 88,000 ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಿದಷ್ಟು ಪುಣ್ಯ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದಂತೆ. ಈ ಒಂದು ಪವಿತ್ರ ಏಕಾದಶಿಯ ವ್ರತವು ಎಲ್ಲ ಪಾಪಗಳನ್ನು ಕೂಡ ನಾಶ ಮಾಡಿ ಅಪಾರವಾದ ಶುಭ ಫಲಗಳನ್ನು, ದುಪ್ಪಟ್ಟಾದ ಫಲಗಳನ್ನು ನಮಗೆ ತಂದುಕೊಡುತ್ತದಂತೆ. ಕೇವಲ ಪಾಪಗಳಿಂದ ಮುಕ್ತಿಯನ್ನು ಮಾತ್ರ ಈ ಏಕಾದಶಿಯ ಆಚರಣೆ ಮಾಡುವುದರಿಂದ ನಮಗೆ ಸಿಗೋದಿಲ್ಲ. ಅದರ ಜೊತೆಗೇನೆ ಜೀವನದಲ್ಲಿ ಸುಖ ಆಗಿರ್ಬೋದು, ಸಮೃದ್ಧಿ ಆಗಿರ್ಬೋದು, ಮನಸ್ಸಿನಲ್ಲಿ ಶಾಂತಿ ಎಲ್ಲವನ್ನೂ ಕೂಡ ಆ ಭಗವಂತ ನಮಗೆ ಕರುಣಿಸುತ್ತಾನೆ. ಆಷಾಢ ಕೃಷ್ಣ ಪಕ್ಷದ ಯೋಗಿನಿ ಏಕಾದಶಿಯು ಈ ಬಾರಿ ಜುಲೈ 10ನೇ ತಾರೀಕು ಶುಕ್ರವಾರದಂದು ಬಂದಿದೆ. ಏಕಾದಶಿಯ ತಿಥಿಯು ಪ್ರಾರಂಭವಾಗುವುದು ಜುಲೈ 10ನೇ ತಾರೀಕು ಶುಕ್ರವಾರ ಬೆಳಗ್ಗೆ 8:16 ಪ್ರಾರಂಭವಾಗಿ ಜುಲೈ 11ನೇ ತಾರೀಕು ಶನಿವಾರ ಬೆಳಗಿನ ಜಾವ 5:22 ಮುಕ್ತಾಯವಾಗುತ್ತದೆ. ಏಕಾದಶಿಯ ತಿಥಿಯು ಸಂಪೂರ್ಣವಾಗಿ ಇರುವಂಥದ್ದು. ಹಾಗೆಯೇ ಸೂರ್ಯೋದಯದ ಸಮಯ ನಮಗೆ ಜುಲೈ 10ನೇ ತಾರೀಕು ಶುಕ್ರವಾರ ಇರುವುದರಿಂದ ಜುಲೈ 10 ಶುಕ್ರವಾರ ಈ ಬಾರಿ ಯೋಗಿನಿ ಏಕಾದಶಿಯ ಆಚರಣೆಯನ್ನು ಮಾಡಬೇಕು. ಅವತ್ತಿನ ದಿವಸ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಭಗವಂತನಾದ ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ವಿಷ್ಣುವಿನ ಫೋಟೋ ಅಥವಾ ಶ್ರೀಮನ್ನಾರಾಯಣನ ಫೋಟೋ, ಹಾಗೆಯೇ ಲಕ್ಷ್ಮೀ ಸಮೇತವಾಗಿ ಶ್ರೀಮನ್ನಾರಾಯಣನ ಫೋಟೋ, ರಾಮ, ಕೃಷ್ಣ, ಈ ರೀತಿಯಾಗಿ ಭಗವಾನ್ ವಿಷ್ಣುವಿನ ಅವತಾರವಾದ ದೇವರುಗಳ ಫೋಟೋವನ್ನು ಇಟ್ಟು ನಾವು ಏಕಾದಶಿಯ ಪೂಜೆಯನ್ನು ಮಾಡಿ ಉಪವಾಸದ ವ್ರತದ ಆಚರಣೆಯನ್ನು ಕೂಡ ಮಾಡಬೇಕು. ಜುಲೈ 10 ಶುಕ್ರವಾರದಂದು ಏಕಾದಶಿಯ ಉಪವಾಸದ ಆಚರಣೆಯನ್ನು ಮಾಡಬೇಕು, ಏಕಾದಶಿ ವ್ರತದ ಆಚರಣೆಯನ್ನು ಮಾಡಬೇಕು. ಹಾಗೆಯೇ ಏಕಾದಶಿಯ ತಿಥಿಯ ಅಂತ್ಯವಾಗುವಂಥದ್ದು ಜುಲೈ 11 ಶನಿವಾರ ಬೆಳಗಿನ ಜಾವ 5:22. ಹಾಗಾಗಿ ಅಲ್ಲಿಯ ತನಕ ನಾವು ಈ ಯೋಗಿನಿ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡಬೇಕು. ಇನ್ನು ಉಪವಾಸವನ್ನು ಮುಕ್ತಾಯ ಮಾಡುವಂಥ ಸಮಯ ಅಂದರೆ ಪಾರಣ ಸಮಯ ಬಂದು ನಮಗೆ ಜುಲೈ 11ನೇ ತಾರೀಕು ಶನಿವಾರ ಮಧ್ಯಾಹ್ನ 1:59 4:37 ಕೂಡ ಸಮಯ ಇರುತ್ತದೆ. ಅಂದರೆ ಉಪವಾಸವನ್ನು ಏಕಾದಶಿ ಉಪವಾಸವನ್ನು ಮುಗಿಸುವಂಥ ಸಮಯ, ಇದಕ್ಕೆ ಪಾರಣ ಸಮಯ ಅಂತ ಕರೆಯಲಾಗುತ್ತದೆ. ಈ ಒಂದು ಸಮಯದಲ್ಲಿ 1:59 ಮಧ್ಯಾಹ್ನ 4:37 ಒಳಗೆ ನಾವು ಏಕಾದಶಿಯ ಉಪವಾಸವನ್ನು ಮುರಿದು ನಾವು ಊಟವನ್ನು ಮಾಡಬಹುದು. ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ಈ ಯೋಗಿನಿ ಏಕಾದಶಿ ಎಂದು ಹೇಗೆ ಪೂಜೆಯನ್ನು ಮಾಡಬೇಕು, ಪೂಜಾ ವಿಧಾನ, ಹಾಗೆಯೇ ಮುಖ್ಯವಾಗಿ ಈ ಯೋಗಿನಿ ಏಕಾದಶಿ ಉಪವಾಸದ ಆಚರಣೆಯನ್ನು ಹೇಗೆ ಮಾಡಬೇಕು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.